ಎಲ್ಲರಿಗೂ ನಮಸ್ಕಾರ. ನಾನು ಗೀತಾ ಹಿರೇಮಠ, ಅಸಿಸ್ಟೆಂಟ್ ಪ್ರೊಫೆಸರ್ GFGC ಅಣ್ಣಿಗೇರಿ. ಈ ಸೆಷನ್ ಒಳಗೆ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ಬಗ್ಗೆ ನೋಡೋಣ. ವಾಟ್ ಈಸ್ HR ಪ್ಲಾನಿಂಗ್, ವಾಟ್ ಆರ್ ದಿ ಕನ್ಸೆಪ್ಟ್ಸ್, ವಾಟ್ ಆರ್ ದಿ ಅಬ್ಜೆಕ್ಟಿವ್ಸ್ ಆ್ಯಂಡ್ ದಿ ಫೀಚರ್ಸ್ ಆಫ್ HR ಪ್ಲಾನಿಂಗ್. ನೀವು ಹಿಂದಿನ ಯೂನಿಟ್ನೊಳಗೆ ಆಲ್ರೆಡಿ ಇಂಟ್ರಡಕ್ಷನ್ ಪಾರ್ಟ್ ಆಫ್ HR ಡೀಟೇಲ್ ಆಗಿ ನೋಡಿರಿ. ಮೀನಿಂಗ್ ಆಫ್ HR ಮ್ಯಾನೇಜ್ಮೆಂಟ್, then what are the functions of HR management, then what are the factors influencing HR, environmental factors, both internal and external environmental factors. You have already seen it in detail. Let us start with HR planning. ಮಾನವ ಸಂಪನ್ಮೂಲ ಯೋಜನೆ. So first, ಅಂದ್ರೆ ಏನು? What is the meaning of HR planning? It is an assessment of number of men required during particular period of time by the organization. It is forecasting what is number of employees. Men is nothing but employees. Employees required, estimating right number of people, right number of workers, skilled workers or unskilled workers. That right kind has to be decided. It is estimation. Then right time, at a right time. What time the workers are required? Is it presently it is required or in the future? ಸೊ ಇವತ್ತಿಗೆ ಬೇಕೋ ವರ್ಕರ್ಸ್ ಅಥವಾ ಫ್ಯೂಚರಿಗೆ ಬೇಕು? ಎಟ್ ವಾಟ್ ಟೈಮ್ ವರ್ಕರ್ಸ್ ಆರ್ ರಿಕ್ವೈರ್ಡ್? ಆ್ಯಂಡ್ ಸಮ್ಟೈಮ್ಸ್ ವರ್ಕರ್ಸ್ ಮೇ ಬಿ ರಿಕ್ವೈರ್ಡ್ ಓನ್ಲಿ ಫಾರ್ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್. ಇವನ್ ದ್ಯಾಟ್ ಹ್ಯಾಸ್ ಟು ಬಿ ಎಸ್ಟಿಮೇಟೆಡ್ ಇನ್ HR ಪ್ಲಾನಿಂಗ್. ಸೊ ಇದು ಸದ್ಯದ ಭವಿಷ್ಯದ ಮಟ್ಟಿಗೆ ಬೇಕೋ ಅಥವಾ ಸದ್ಯದ ಮಟ್ಟಿಗೆ ಬೇಕೋ ಅದನ್ನು ಸಹ HR ಪ್ಲಾನಿಂಗ್ನೊಳಗಡೆ ಎಸ್ಟಿಮೇಷನ್ ಮಾಡ್ತಾರೆ. ಅಟ್ ದಿ ರೈಟ್ ಪ್ರೈಸ್, ರೆಮ್ಯುನರೇಷನ್ ವಿಲ್ ಬಿ ಪೇಡ್ ಟು ದಿ ವರ್ಕರ್ಸ್. ಸೊ ವಾಟ್ ಈಸ್ ದಿ ರೆಮ್ಯುನರೇಷನ್? Estimation of workers, not only skilled and unskilled workers, even price has to be estimated. At what price this labor is available to the company, even that has to be estimated, and with the right qualities and qualifications. So even HR planning, it is estimation of right quality as well as right qualifications. ಯಾವ ಅರ್ಹತೆ ಇದ್ದ ವರ್ಕರ್ಸ್ ನಮಗೆ ಬೇಕು, ಅರ್ಹತೆಯೂ ಬೇಕು ಪ್ಲಸ್ ಅದರ್ ಅರ್ಹತೆಯೂ ಇರಬೇಕು. ಅವರು ಇನ್ ಕೇಸ್ ಆಫ್ ಮ್ಯಾನೇಜ್ಮೆಂಟ್ personnel, different qualifications are required with the different qualities. In case of unskilled workers, with the different qualities workers are required. That estimation is also included in HR planning. So HR planning is nothing but it is estimation of workers at right time, at right kind, at right price, at right place. Then let us see why this HR planning is required. We have seen HR is an important asset. In any company, without HR, we cannot use any other assets. Machine, money, material, ಇವನ್ನೆಲ್ಲ ಯೂಸ್ ಮಾಡೋಕ್ಕೆ ಯಾರು ಬೇಕು? ಹ್ಯೂಮನ್ ರಿಸೋರ್ಸ್, ಮಾನವ ಸಂಪನ್ಮೂಲ ಬೇಕು. Therefore, as it is key factor in any company, HR has to be properly utilized. So, HR planning, it is not independent planning. It has its own links with other plans also. HR planning, it is the process that identifies current requirements as well as future human requirements. ಸೊ HR ಈಸ್ ನಥಿಂಗ್ ಬಟ್ HR ಪ್ಲಾನಿಂಗ್ ಅಂದ್ರೆ ಈಗಿನ ಸದ್ಯದ ಚಾಲ್ತಿಯೊಳಗಿನ ಅವಶ್ಯಕತೆಗಳನ್ನು ಅದು ಕನ್ಸಿಡರ್ ಮಾಡ್ತೈತಿ. ಪ್ಲಸ್ ಭವಿಷ್ಯದೊಳಗೆ ಹ್ಯೂಮನ್ ರಿಸೋರ್ಸ್ ಅವಶ್ಯಕತೆಯೂ ದಟ್ ವಿಲ್ ಆಲ್ಸೋ ಬಿ ಇನ್ಕ್ಲೂಡೆಡ್ ಇನ್ HR ಪ್ಲಾನಿಂಗ್. ದೆನ್ ಇಟ್ ಆ್ಯಕ್ಟ್ಸ್ ಆಸ್ ಎ ಲಿಂಕ್ ಬಿಟ್ವೀನ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಓವರ್ ಆಲ್ ಸ್ಟ್ರಾಟಜಿಕ್ ಪ್ಲ್ಯಾನ್. ಸೊ ಕಂಪ್ನಿದು ಪ್ಲ್ಯಾನ್ಸ್ ಬೇರೆ ಬೇರೆ ಇರ್ತಾವೆ. ಮೋಸ್ಟ್ ಇಂಪಾರ್ಟೆಂಟ್ ಪ್ಲ್ಯಾನ್ ಅಂತ ಇರ್ತೈತಿ ಸ್ಟ್ರಾಟಜಿಕ್ ಪ್ಲ್ಯಾನ್. ಅದರದ್ದು ಮತ್ತು HR ಪ್ಲಾನಿಂಗಿಗೆ ಡೈರೆಕ್ಟ್ ಲಿಂಕ್ ಐತಿ. ನೆಕ್ಸ್ಟ್ ಬರೀ ನಾವು HR ಪ್ಲಾನಿಂಗ್ ನಾಟ್ ಓನ್ಲಿ ಥಿಂಕ್ ಆಫ್ ಇಂಡಿಯಾ, ಈವನ್ ಥಿಂಕ್ ಆಫ್ ವೆಸ್ಟರ್ನ್ ಕಂಟ್ರೀಸ್ ಆಲ್ಸೋ. ಈವನ್ ಇನ್ ವೆಸ್ಟರ್ನ್ ಕಂಟ್ರೀಸ್ ದೇರ್ ಈಸ್ ಅ ಪ್ರಾಬ್ಲಮ್ ಆಫ್ ಏಜಿಂಗ್ ಪಾಪ್ಯುಲೇಷನ್. ಸೊ ದೇ ಆಲ್ಸೋ ನೀಡ್ ಕ್ವಾಲಿಟಿ ವರ್ಕರ್ಸ್ ವಿತ್ ರಿಕ್ವೈರ್ಡ್ ಕ್ವಾಲಿಫಿಕೇಷನ್. HR ಪ್ಲಾನಿಂಗ್ ಕನ್ಸಿಡರ್ಸ್ ಈವನ್ ದಟ್ ಆಲ್ಸೋ. HR ಪ್ಲಾನಿಂಗ್ ಇನ್ಕ್ಲೂಡ್ಸ್ ನಾಟ್ ಓನ್ಲಿ ಜಸ್ಟ್ ಎಸ್ಟಿಮೇಷನ್ ಆಫ್ ವರ್ಕರ್ಸ್. ಸೊ ಇಟ್ ಇನ್ಕ್ಲೂಡ್ಸ್ ಕ್ರಿಯೇಟಿಂಗ್ ಬ್ರ್ಯಾಂಡ್ ಇಮೇಜ್ ಫಾರ್ ದಿ ಕಂಪ್ನಿ. ನಾವು ಯಾವ ಕಂಪ್ನಿನಾಗ ಜಾಬ್ ಮಾಡ್ಬೇಕಂತ ಅನ್ಕೋತೇವಂದ್ರೆ ಯಾವ ಕಂಪ್ನಿ ರೆಪ್ಯುಟೇಷನ್ ಚಲೋ ಐತಿ, ವಿಚ್ ಈಸ್ ಗುಡ್, ಆ್ಯಂಡ್ ವಿಚ್ ಕಂಪ್ನಿ ಪ್ರೊವೈಡ್ಸ್ ಗುಡ್ ಫೆಸಿಲಿಟೀಸ್ ಟು ವರ್ಕರ್ಸ್, ದ್ಯಾಟ್ ಕಂಪ್ನಿ ವಿಲ್ ಬಿ ಪ್ರಿಫರ್ಡ್ ಬೈ ದಿ ವರ್ಕರ್ಸ್. ದಟ್ ಮೀನ್ಸ್ HR ಪ್ಲಾನಿಂಗ್ ಇಟ್ ಹ್ಯಾಸ್ ದ ರೋಲ್ ಆಫ್ ಕ್ರಿಯೇಟಿಂಗ್ ಬ್ರ್ಯಾಂಡ್ ಟು ದಿ ಕಂಪ್ನಿ. ಎಷ್ಟು ಒಳ್ಳೆ ಕಂಪ್ನಿ ಐತಿ, ವಿ ನೀಡ್ ಟು ವರ್ಕ್ ದೇರ್ ಅಂತ ಥಿಂಕ್ ಮಾಡೋದು ಯಾವಾಗಂದ್ರೆ ಅದು ಕಂಪ್ನಿ ಅಟ್ಮಾಸ್ಫಿಯರ್ ಒಳ್ಳೇದಿದ್ದಾಗ. HR ಪ್ಲಾನಿಂಗ್ that has to provide room even for this also. Absence management. So most important problem of every company is labor remains absent, workers remain absent. Even HR planning has to provide for this absent management. Then it includes retention strategy. Retention, appointment of workers is not only the problem, retaining good workers is also important problem to the company. Therefore, this HR planning has to think of even this also. Therefore, it includes strategy related with the retention management. Then it includes flexibility strategy.
So HR planning has to be flexible, it should not be rigid. So if at all once if it is prepared during 2020, same cannot be used for next year. Therefore it has to be flexible. So it includes selection strategy also. That means HR planning is not only just estimation of workers, it includes brand strategy, it includes selection strategy, it includes retention strategy, it includes absenteeism strategy. ಅಂದರೆ ಇದಕ್ಕೆಲ್ಲ ಸೊಲ್ಯೂಷನ್ ಕೊಡ್ತಿದ್ರೊಳಗೆ ಎಚ್ ಆರ್ ಪ್ಲ್ಯಾನಿಂಗ್ನೊಳಗೆ. ಅಬ್ಸೆಂಟಿಸಮ್ ಕಡಿಮೆ ಮಾಡಬೇಕಂದ್ರೆ ಎಚ್ ಆರ್ ಪ್ಲ್ಯಾನಿಂಗ್ನೊಳಗೆ ಹೆಂಗೆ ನಾವು ಪ್ರೊವಿಷನ್ ಮಾಡಬೇಕು ಅಂದ್ರಷ್ಟು ಅಬ್ಸೆಂಟಿಸಮ್ ಆಟೋಮೆಟಿಕ್ಕಾಗಿ ಕಡಿಮೆ ಆಕೈತಿ. ಸೊ ದೆನ್ ವಾಟ್ ಆಸ್ ದಿ ಆಬ್ಜೆಕ್ಟಿವ್ ಆಫ್ ಎಚ್ ಆರ್ ಪ್ಲ್ಯಾನಿಂಗ್? ವೈ ವಿ ನೀಡ್ ಟು ಪ್ರಿಪೇರ್ ಎಚ್ ಆರ್ ಪ್ಲ್ಯಾನಿಂಗ್? So first and the most important objective is to recruit and maintain HR of requisite quantity and quality. So most important ಉದ್ದೇಶ ಅಂದರೆ ನಮಗೆ ಬೇಕಾಗಿರುವಂಥ ವರ್ಕರ್ಸ್ ಸರಿಯಾದ ಪ್ರಮಾಣದೊಳಗೆ ಸರಿಯಾದ ಕ್ವಾಲಿಟಿ ಇರುವಂಥ ವರ್ಕರ್ಸನ್ನು ರಿಕ್ರೂಟ್ ಮಾಡೋದು, ಅವ್ರನ್ನ ಸೆಲೆಕ್ಷನ್ ಮಾಡೋದು, ಭರ್ತಿ ಮಾಡ್ಕೊಳೋದು ಇಂಪಾರ್ಟೆಂಟ್ ಆಬ್ಜೆಕ್ಟಿವ್. ಸೆಕೆಂಡ್ಲಿ, ಟು ಪ್ರಿಡಿಕ್ಟ್ ಎಂಪ್ಲಾಯಿ ಟರ್ನ್ ಓವರ್ ಆ್ಯಂಡ್ ಮೇಕ್ ದಿ ಅರೇಂಜ್ಮೆಂಟ್ ಫಾರ್ ಮಿನಿಮೈಸಿಂಗ್ ಟರ್ನ್ ಓವರ್ ಆ್ಯಂಡ್ ಫಿಲ್ಲಿಂಗ್ ಅಪ್ ದಿ ಕಾನ್ಸಿಕ್ವೆನ್ಸಸ್ ಆಫ್ vacancies. So if at all there is any labor turnover, that has to be minimized, because increased employee turnover is bad sign for the company. Turnover ಅಂದರೆ ವರ್ಕರ್ಸ್ ಕಂಪ್ನಿ ಬಿಟ್ಟು ಹೋಗ್ತಾರೆ ಮತ್ತು ನೀವು ವರ್ಕರ್ಸನ್ನು ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು, ಬಿಟ್ಟು ಹೋಗೋದು ಮತ್ತು ಅಪಾಯಿಂಟ್ಮೆಂಟ್ ಮಾಡ್ಕೊಳೋದು, ಇಟ್ ಹ್ಯಾಸ್ ಇಟ್ಸ್ ಓನ್ ಕಾಸ್ಟ್. ಅಂದರೆ ಬಿಟ್ಟು ಹೋದವ್ರಿಗೆ ಅವ್ರ ಪ್ಲೇಸ್ನಾಗ ಹೊಸದಾಗಿ ಅಪಾಯಿಂಟ್ ಮಾಡ್ಕೋಬೇಕಂದ್ರೆ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಆಕೈತಿ, ಟ್ರೈನಿಂಗ್ ಎಕ್ಸ್ಪೆನ್ಸಸ್ ಆ್ಯಂಡ್ ಅಪಾಯಿಂಟಿಂಗ್ ಆಲ್ ಟುಗೆದರ್ ನ್ಯೂ ಪರ್ಸನ್ ಹೂ ಡಸಂಟ್ ನೋ ಎನಿ ವರ್ಕ್, that all involves expenses. Therefore employee turnover is to be minimized. So HRP, it has an objective of predicting this employee turnover, labor turnover, and it has to make the arrangement for minimizing this turnover, and it has to make the arrangement for if at all there is any turnover, how it has to be filled up. ವೇಕೆನ್ಸೀಸ್ ಏನಾದರೂ ಯಾರಾದರೂ ಕಂಪ್ನಿ ಬಿಟ್ಟು ಹೋದರೆ ವೇಕೆನ್ಸಿ ಕ್ರಿಯೇಟ್ ಆತಂದ್ರೆ ಹೆಂಗೆ ನಾವು ಆ ವೇಕೆನ್ಸಿನ ಫಿಲಪ್ ಮಾಡ್ಕೋಬೇಕು, ಇವನ್ ದ್ಯಾಟ್ ಹ್ಯಾಸ್ ಟು ಬಿ ಇನ್ಕ್ಲೂಡೆಡ್ ಇನ್ ಎಚ್ ಆರ್ ಪ್ಲ್ಯಾನಿಂಗ್. ಟು ಮೀಟ್ ದಿ ರಿಕ್ವೈರ್ಮೆಂಟ್ಸ್ ಆಫ್ ದಿ ಎಕ್ಸ್ಪಾನ್ಷನ್ ಪ್ರೋಗ್ರಾಮ್ ಆ್ಯಂಡ್ ಡೈವರ್ಸಿಫಿಕೇಷನ್ ಪ್ರೋಗ್ರಾಮ್. ಪ್ರತಿಯೊಂದು ಕಂಪ್ನಿನೂ ಅವ್ರ ಕಂಪ್ನಿನ ವಿಸ್ತರಣೆ ಮಾಡಬೇಕಂತ ವಿಚಾರ ಮಾಡಿರ್ತಾರೆ. ಈ ಕಂಪ್ನಿನ ಒಂದು ಮಾರ್ಕೆಟಿಂದ ಮತ್ತೊಂದು ಮಾರ್ಕೆಟ್, ಒಂದು ಪ್ರಾಡಕ್ಟಿಂದ ಮತ್ತೊಂದು ಪ್ರಾಡಕ್ಟ್, ಅಂದರೆ ಕಂಪ್ನಿ ಬಿಸ್ನೆಸ್ಸನ್ನೇ ಎಕ್ಸ್ಪಾಂಡ್ ಮಾಡಬೇಕಂತಾರೆ. ಅಥವಾ ಸಿಮಿಲರ್ಲಿ ದೇ ವಾಂಟ್ ಟು ಗೋ ಫಾರ್ ಡಿಫ್ರೆನ್ಷಿಯೇಷನ್, ವೈವಿಧ್ಯಮತೆ, ಅವರು ಡೈವರ್ಸಿಫಿಕೇಷನ್ ಮಾಡಬೇಕಂತ ಅಂತಾರೆ. ಸೊ ಇವನ್ ಡ್ಯೂರಿಂಗ್ ದೋಸ್ ಪೀರಿಯಡ್ ಎಚ್ ಆರ್ ಪ್ಲ್ಯಾನಿಂಗ್ ಹ್ಯಾಸ್ ಟು ಪ್ರೊವೈಡ್ ಸಮ್ ಪ್ರೊವಿಷನ್ಸ್ to meet such expansion program and diversification program. So next most important objective of HR planning is to anticipate impact of technology on workers and how existing workers and future workers are to be adjusted to this new technology. ತಾಂತ್ರಿಕತೆ ಬದಲಾವಣೆ ಆದಂಗೆ ಎಲ್ಲರ ಮ್ಯಾಗೋದು ಪರಿಣಾಮ ಬೀರ್ತೈತಿ, ಅದನ್ನು ಅಸೆಸ್ ಮಾಡಬೇಕು ಏನು ಪರಿಣಾಮ ಬೀರ್ತೈತಿ. ಆಮೇಲೆ ಅಕಾರ್ಡಿಂಗ್ ಟು ನ್ಯೂ ಟೆಕ್ನಾಲಜಿ ಹೌ ಅವರ್ ಎಕ್ಸಿಸ್ಟಿಂಗ್ ವರ್ಕರ್ಸ್ ಆ್ಯಂಡ್ ಫ್ಯೂಚರ್ ವರ್ಕರ್ಸ್ ಆರ್ ಟು ಬಿ ಅಡ್ಜಸ್ಟೆಡ್, ಆರ್ ಟು ಬಿ ಟ್ರೈನ್ಡ್. So similarly next objective is to progress the knowledge, skill, standard, ability and discipline of the workers. Next objective ಏನಂದ್ರೆ ನಮ್ಮ ಇದ್ದದ್ದು ವರ್ಕರ್ಸದ ನಾಲೆಜನ್ನು ಅಪ್ಗ್ರೇಡ್ ಮಾಡಬೇಕು, ಅವ್ರ ಸ್ಕಿಲ್ಲನ್ನು ಅಪ್ಗ್ರೇಡ್ ಮಾಡಬೇಕು, ಅವ್ರ ಎಬಿಲಿಟಿನ ಇನ್ನೂ ಎನ್ಹ್ಯಾನ್ಸ್ ಮಾಡಬೇಕು. ಸೊ ಆಲ್ ದೋಸ್ ಥಿಂಗ್ಸ್ ವಿಲ್ ಬಿ, ಆಲ್ ದೋಸ್ ಇಂಪಾರ್ಟೆಂಟ್ ಇಶ್ಯೂಸ್ ವಿಲ್ ಬಿ ಕನ್ಸಿಡರ್ಡ್ ಇನ್ ಎಚ್ ಆರ್ ಪ್ಲ್ಯಾನಿಂಗ್ ಟು ಅಪ್ರೈಸ್ ದಿ ಸರ್ಪ್ಲಸ್ ಆ್ಯಂಡ್ ಶಾರ್ಟೇಜ್ ಆಫ್ ಹ್ಯೂಮನ್ ರಿಸೋರ್ಸ್ ಆ್ಯಂಡ್ ಟೇಕ್ ದಿ ಆ್ಯಕ್ಷನ್ ಅಕಾರ್ಡಿಂಗ್ಲಿ. ಸೊ ಅಲ್ಲಿ ಸರ್ಪ್ಲಸ್ ಐತಿ ಅಥವಾ ಶಾರ್ಟೇಜ್ ಆಫ್ ದಿ ವರ್ಕರ್ಸ್ ಐತೆ ಅಂದ್ರೆ ಅದನ್ನು ನಾವು ಹೆಂಗೆ ಮೀಟ್ ಔಟ್ ಮಾಡಬೇಕು. ಸರ್ಪ್ಲಸ್ ಇತ್ತಂದ್ರೆ ಎಕ್ಸಸ್ ವರ್ಕರ್ಸನ್ನು ನಾವೆಲ್ಲಿ ಯೂಸ್ ಮಾಡಬೇಕು, ಒಂದು ವೇಳೆ ಶಾರ್ಟೇಜ್ ಇದ್ರೆ ಅದನ್ನು ಹೆಂಗೆ ಅಡ್ಜಸ್ಟ್ ಮಾಡಬೇಕು, ದಟ್ ಹ್ಯಾಸ್ ಟು ಬಿ ಇನ್ಕ್ಲೂಡೆಡ್ ಇನ್ ಎಚ್ ಆರ್ ಪ್ಲ್ಯಾನಿಂಗ್. ಟು ಮೇಂಟೈನ್ ಪ್ಲೆಸೆಂಟ್ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಬೈ ಮೇಂಟೈನಿಂಗ್ ಆಪ್ಟಿಮಮ್ ಲೆವೆಲ್ ಆ್ಯಂಡ್ ಸ್ಟ್ರಕ್ಚರ್ ಆಫ್ ಹ್ಯೂಮನ್ ರಿಸೋರ್ಸ್. ಸೊ ಯೂಶ್ವಲಾಗಿ ಕೈಗಾರಿಕಾ ಕಲಹಗಳು ಉಂಟಾಗೋದನ್ನು ಬಿಕಾಸ್ ಆಫ್ ಬ್ಯಾಡ್ ರಿಲೇಷನ್ಸ್ ಬಿಟ್ವೀನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ವರ್ಕರ್ಸ್. ಒಂದು ವೇಳೆ ಇಬ್ಬರ ನಡುವೆ ಮ್ಯಾನೇಜ್ಮೆಂಟ್ ಮತ್ತು ವರ್ಕರ್ಸ್ ನಡುವೆ ಕ್ಲಾಶಸ್ ಇತ್ತಂದ್ರೆ ಕೈಗಾರಿಕಾ ಕಲಹಗಳಾಗ್ತಾವೆ. ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್, ಸ್ಟ್ರೈಕ್ ಆಗ್ಬೋದು, ಲಾಕೌಟ್ಸ್ ಆಗ್ಬೋದು, ಅಥವಾ ಮತ್ತು ಕಂಪ್ನಿಯೊಳಗೆ ವರ್ಕರ್ಸ್ ಇನ್ಡಿಸಿಪ್ಲಿನ್ ಆಗಿ ಬಿಹೇವ್ ಮಾಡೋದು ಅದೆಲ್ಲ ಇರ್ತಾವೆ. ಸೊ ಇನ್ ಆರ್ಡರ್ ಟು ಓವರ್ಕಮ್ ದಿಸ್, ಎಚ್ ಆರ್ ಪ್ಲ್ಯಾನಿಂಗ್ ಹ್ಯಾಸ್ ಟು ಮೇಂಟೈನ್ ಪ್ಲೆಸೆಂಟ್ ಕೈಗಾರಿಕಾ ಸಂಬಂಧಗಳನ್ನು ಇಡಬೇಕು. ಇಟ್ ಹ್ಯಾಸ್ ಟು ಸಿ ದ್ಯಾಟ್ ದೆರ್ ಈಸ್ ಪ್ರಾಪರ್ ಆ್ಯಂಡ್ ಹಾರ್ಮೋನಿಯಸ್ ರಿಲೇಷನ್ ಬಿಟ್ವೀನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ವರ್ಕರ್ಸ್. Next important objective of HR planning is to minimize imbalance caused because of non-availability of human resources of right kind, right time, right price with right quality. ಅಲ್ಲಿ ಏನಾದರೂ ನಮಗೆ ಬೇಕಾದ ಕಂಪ್ನಿಗೆ ಬೇಕಾಗುವಂಥ ಅರ್ಹತೆ ಇರುವಂಥ ವರ್ಕರ್ ಸಿಗಲಿಲ್ಲ, ಕರೆಕ್ಟ್ ಟೈಮಿಗೆ ಸಿಗಲಿಲ್ಲ, ನ್ಯಾಚುರಲಾಗಿ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಕೈತಿ. ಸೊ ಎಚ್ ಆರ್ ಪ್ಲ್ಯಾನಿಂಗ್ ಹ್ಯಾಸ್ ಟು ಬಿ ಪ್ರಿಪೇರ್ಡ್ ಇನ್ ಸಚ್ ಎ ವೇ ದ್ಯಾಟ್ such imbalance is to be minimized.
ನಮಗೆ ಡಿಮಾಂಡ್ ಇರೋ ರಿಕ್ವೈರ್ಮೆಂಟಿಗೂ ಸಪ್ಲೈ ರಿಕ್ವೈರ್ಮೆಂಟ್ಗೂ ಡಿಫ್ರೆನ್ಸ್ ಇದ್ದರೆ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಕೈತಿ. ದಟ್ ಇಂಬ್ಯಾಲೆನ್ಸ್ ಹ್ಯಾಸ್ ಟು ಬಿ ಮಿನಿಮೈಸ್ಡ್ ಹಿಯರ್. Next important objective is to make use of human resource at the maximum level, to the maximum extent. So to make use of human resource, HR planning has to be prepared. To estimate the cost of human resource. So all the resources are having cost, similarly human resource also. So workers ಗೆ ನಾವು ಬರೀ ಫ್ರೀ ಆಫ್ ಕಾಸ್ಟ್ ಅಂತೂ ಇರೋಂಗಿಲ್ಲ. ವರ್ಕರ್ಸ್ ಆಸ್ ಇಟ್ ಈಸ್ ಅ ಹ್ಯೂಮನ್ ರಿಸೋರ್ಸ್, ಆಸ್ ಇಟ್ ಈಸ್ ಅನ್ ಅಸೆಟ್, ಇಟ್ ಆಲ್ಸೋ ಹ್ಯಾಸ್ ಕಾಸ್ಟ್. ವಾಟ್ ಕಾಸ್ಟ್ ವರ್ಕರ್ಸ್ ಹ್ಯಾವ್? It may be remuneration, it may be training, it may be promotion, different expenses. We call it as cost to the company. CTC, cost to the company. ಪ್ರತಿಯೊಂದು ವರ್ಕರ್ಗೂ ಕಾಸ್ಟ್ ಕಂಪ್ನಿಗೆ ಆಕೈತಿ. ಅದನ್ನು ಕಾಸ್ಟ್ ಮಿನಿಮೈಸ್ ಮಾಡಬೇಕು. ದೆನ್ ವಾಟ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ HR ಪ್ಲಾನಿಂಗ್? ಸೊ ಕಂಪ್ನಿಯೊಳಗೆ HR ಪ್ಲಾನಿಂಗದ್ದು ಲಕ್ಷಣಗಳೇನು? ಸೊ ಫಸ್ಟ್ ಆ್ಯಂಡ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಭವಿಷ್ಯ ಆಧಾರಿತ. ಇಟ್ ಈಸ್ ಫ್ಯೂಚರ್ ಓರಿಯೆಂಟೆಡ್. HR ಪ್ಲಾನಿಂಗ್ ಅಸೆಸಸ್ ರಿಕ್ವೈರ್ಮೆಂಟ್ ಆಫ್ ದಿ ವರ್ಕರ್ಸ್ ಇನ್ ದಿ ಫ್ಯೂಚರ್. ಸೊ ಎಷ್ಟು ಮಂದಿ ವರ್ಕರ್ಸ್ ನಮಗೆ ಬೇಕಂತೇಳಿ. ಯೂಶ್ವಲಿ ಇಟ್ ಐಡೆಂಟಿಫೈಸ್ ಸೈಜ್ ಆ್ಯಂಡ್ ಕಾಂಪೋಸಿಷನ್ ಆಫ್ ದಿ ವರ್ಕರ್ಸ್ ಇನ್ ದಿ ಫ್ಯೂಚರ್ ಪೀರಿಯಡ್. ಆ್ಯಂಡ್ ಇಟ್ ಈಸ್ ನಿರಂತರ ಪ್ರಕ್ರಿಯೆ. ಇಟ್ ಈಸ್ ಕಂಟಿನ್ಯೂಸ್ process. Once if HRP is prepared, it is not end story. It is continuation. That means continuously HR planning is to be prepared. So whatever presently it is prepared, so tomorrow it is not applicable. So it has to be flexible. It has to be adjusted to meet out tomorrow's requirement, future requirement. Next important feature of HR planning is optimum utilization of human resources. ಸೊ ಎಂಪ್ಲಾಯೀಸನ್ನು ಸರಿಯಾದ ರೀತಿಯಿಂದ ಪ್ರೊಡಕ್ಟಿವ್ ಮ್ಯಾನರ್ನೊಳಗೆ ಯೂಸ್ ಮಾಡ್ಕೋಬೇಕು. ಸೊ ಎಂಪ್ಲಾಯೀಸ್ ಕೆಪಾಸಿಟಿ ಏನು, ನಾವು ಅವ್ರನ್ನ ಸರಿಯಾದ ರೀತಿಯಿಂದ ಯೂಸ್ ಮಾಡಬೇಕಂದ್ರೆ ಅವ್ರ ಕೆಪಾಸಿಟೀಸ್ ಏನೋ ಗೊತ್ತಿರಬೇಕು. HRP ಮೇಕ್ಸ್ ಅನ್ ಅರೇಂಜ್ಮೆಂಟ್ ಫಾರ್ ಅಸೆಸ್ಸಿಂಗ್ ದಿ ಕೆಪಾಬಿಲಿಟೀಸ್ ಆಫ್ ವರ್ಕರ್ಸ್ ಆ್ಯಸ್ ವೆಲ್ ಆಸ್ ಪೊಟೆನ್ಷಿಯಲಿಟೀಸ್ ಆಫ್ ವರ್ಕರ್ಸ್. ಬರೀ ಅವ್ರ ಕೆಪಾಸಿಟಿ ಸದ್ಯ ಏನೈತೆ ಅಂತ ಅಷ್ಟೇ ನೋಡೋದಲ್ಲ, ಫ್ಯೂಚರ್ನೊಳಗೆ ಅವ್ರು ಇನ್ನೂ ಏನೆಲ್ಲ ಟಾಸ್ಕನ್ನು ಮಾಡಬಹುದಂತ ದಟ್ ಹ್ಯಾಸ್ ಟು ಬಿ ಅಸೆಸ್ಡ್. ಇಟ್ ಕ್ಯಾನ್ ಬಿ ಯೂಸ್ ಫಾರ್ ಪ್ರಮೋಷನ್ ಆಲ್ಸೋ. ಫೋರ್ತ್ ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ ಈಸ್ ಸರಿಯಾದ ರೀತಿ ಮತ್ತು ಸಂಖ್ಯೆ. ಸೊ ವಾಟ್ ಕೈಂಡ್ ಆಫ್ ವರ್ಕರ್ಸ್ ಆರ್ ರಿಕ್ವೈರ್ಡ್ ಆ್ಯಂಡ್ ವಾಟ್ ನಂಬರ್ ಆಫ್ ವರ್ಕರ್ಸ್ ಆರ್ ರಿಕ್ವೈರ್ಡ್, that will be estimated by the HR planning. So determination of demand and supply. So demand and supply of the workers is most important feature of HR planning. Demands come from production side, service side, office side. Number of workers required in production department, number of workers required in office, number of workers required in marketing. Like this it is demand side. Supply, from where we get workers, maybe from internally, maybe from outside. ಸೊ ಇಂಟರ್ನಲ್ಲಿ ನಾವು ಪ್ರಮೋಷನ್ ಮಾಡಿ ಅವಾಗ ಗ್ಯಾಪ್ ಫಿಲಪ್ ಮಾಡ್ಕೋಬೋದು, ಅಥವಾ ಔಟ್ಸೈಡ್ಲಿಂದ ನ್ಯೂ ವರ್ಕರ್ಸನ್ನು ಅಪಾಯಿಂಟ್ಮೆಂಟ್ ಮಾಡ್ಕೋಬಹುದು. ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್, ಇಟ್ ಈಸ್ ದಿ ಪ್ರೊಸೆಸ್ ಆಫ್ ಡಿಟರ್ಮೈನಿಂಗ್ ಡಿಮಾಂಡ್ ಫಾರ್ ಆ್ಯಂಡ್ ಸಪ್ಲೈ ಆಫ್ ದಿ ಹ್ಯೂಮನ್ ರಿಸೋರ್ಸ್ ಇನ್ ದಿ ಆರ್ಗನೈಸೇಷನ್. ಸೊ ಡಿಮಾಂಡ್ ಮತ್ತು ಸಪ್ಲೈ ಕಂಡೀಷನ್ ನಡುವೆ ಗ್ಯಾಪ್ ಇರಬಾರ್ದು, ಪ್ರಾಪರ್ ಬ್ಲೆಂಡ್ ಇರಬೇಕಲ್ಲಿ. ನಮಗೆ ಎಷ್ಟು ಡಿಮಾಂಡ್ ಐತಿ ವರ್ಕರ್ಸ್ ಅಷ್ಟು ಸಪ್ಲೈ ಆಗಬೇಕು. ಒಂದು ವೇಳೆ ಡಿಮಾಂಡ್ ಐತಿ ಸಪ್ಲೈ ಇಲ್ಲ, ಶಾರ್ಟೇಜ್ ಆಫ್ ವರ್ಕರ್ಸ್. ಡಿಮಾಂಡ್ ಇಲ್ಲ ಸಪ್ಲೈ ಐತಿ, ಸರ್ಪ್ಲಸ್ ಆಫ್ ವರ್ಕರ್ಸ್. ಸೊ ಅದನ್ನು ಬ್ಲೆಂಡ್ ಮಾಡೋಕ್ಕೆ HRP ಪ್ಲಾನಿಂಗ್ ಇದು ಇಂಪಾರ್ಟೆಂಟ್ ಗುಣಲಕ್ಷಣ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ ಆಫ್ HR ಪ್ಲಾನಿಂಗ್ ಈಸ್ ಎನ್ವಿರಾನ್ಮೆಂಟಲ್ ಇನ್ಫ್ಲುಯೆನ್ಸ್. HR ಪ್ಲಾನಿಂಗ್ ಈಸ್ ನಾಟ್ ಫ್ರೀ ಆಫ್ ಎನ್ವಿರಾನ್ಮೆಂಟ್, ಇಟ್ ಈಸ್ ಇನ್ ದಿ ಎನ್ವಿರಾನ್ಮೆಂಟ್. ನಾವು ಯಾವಾಗ ಪರಿಸರದೊಳಗೆ ಕೆಲಸ ಮಾಡ್ತೀವಂದ್ರೆ ಎನ್ವಿರಾನ್ಮೆಂಟಲ್ ಚೇಂಜಸ್ ಆದದ್ದು ಇನ್ಫ್ಲುಯೆನ್ಸ್ HR ಪ್ಲಾನಿಂಗ್ ಆಲ್ಸೋ. ಸೊ ವಾಟ್ ಎವರ್ ಚೇಂಜಸ್ ಆರ್ ಟೇಕಿಂಗ್ ಪ್ಲೇಸ್ ಇನ್ ದ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್, ಲೈಕ್ ಟೆಕ್ನಾಲಜಿ, ಗೌರ್ಮೆಂಟ್ ರೂಲ್ಸ್, ರೆಗ್ಯುಲೇಷನ್ಸ್, ಲೇಬರ್ ಮಾರ್ಕೆಟ್, then foreign rules and regulations, market conditions, consumer behavior, all those are going to influence even HR planning also. ಒಂದು ವೇಳೆ ಕನ್ಸ್ಯೂಮರ್ ಬಿಹೇವಿಯರ್ ಚೇಂಜ್ ಆಯ್ತು, ಒಂದು ಪ್ರಾಡಕ್ಟ್ ಡಿಮಾಂಡ್ ಇದ್ದು ಆಟೋಮೆಟಿಕ್ಕಾಗಿ ಕಡಿಮೆ ಆಗಿಬಿಡ್ತು, ಅವಾಗ ವರ್ಕರ್ಸ್ ಹೂ ಆರ್ ಇನ್ ಸಚ್ ಕಂಪ್ನಿ ದೇ ಆರ್ ಗೋಯಿಂಗ್ ಟು ಲೂಸ್ ದೇರ್ ಜಾಬ್. ಅಂಥ ಕೇಸ್ನಾಗ ಸರ್ಪ್ಲಸ್ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು. ಅದನ್ನು ಹೆಂಗೆ ನಾವು ಯೂಸ್ ಮಾಡ್ಕೋಬೇಕು, HR ಪ್ಲಾನಿಂಗ್ ಹ್ಯಾಸ್ ಟು ಪ್ರೊವೈಡ್ ಫಾರ್ ದಿಸ್. Next is, it is related to corporate plan. HR planning is not independent plan, it is related to corporate plan. That means it is a part of overall corporate strategy. So next important feature is, it is a part of human resource management. HR planning is not just plan, it is a part of human resource management. It is regarded as a component or element of HRM. It is concerned with acquisition or assessment of manpower. ಅವ್ರನ್ನ ಎಷ್ಟು ಬೇಕಂತ ಅಸರ್ಟೈನ್ ಮಾಡೋದು, ಪ್ಲಸ್ ಟ್ಯಾಪ್ ಮಾಡೋದು, ಎಲ್ಲಿಂದ ತೊಗೋಬೇಕು, ಹೆಂಗೆ ತೊಗೋಬೇಕು ಅಂಥೇಳಿ. ಇಟ್ ಆಲ್ಸೋ ಆ್ಯಕ್ಟ್ಸ್ ಆಸ್ ಫೌಂಡೇಶನ್ ಫಾರ್ ಮ್ಯಾನೇಜ್ಮೆಂಟ್ ಆಫ್ ಹ್ಯೂಮನ್ ರಿಸೋರ್ಸ್ ಇಫೆಕ್ಟಿವ್ಲಿ ಆ್ಯಂಡ್ ಎಫಿಷಿಯೆಂಟ್ಲಿ. ಸೊ HR ಪ್ಲ್ಯಾನಿಂಗ್ ಬರೀ ನಾವು ಎಸ್ಟಿಮೇಷನ್ ಮಾಡೋಕ್ಕಷ್ಟೇ ಅಲ್ಲ,
ಹ್ಯೂಮನ್ ರಿಸೋರ್ಸ್ನ ಹೆಂಗೆ ಟ್ಯಾಪ್ ಮಾಡ್ಕೋಬೇಕು, ಹೆಂಗೆ ಅವ್ರನ್ನ ಎಫಿಷಿಯೆಂಟ್ಲಿ ಯೂಸ್ ಮಾಡ್ಕೋಬೇಕು ಅಂಥೇಳಿ. ಇದು ಇವತ್ತಿನ ಸೆಷನ್ ಡಿಸ್ಕಷನ್. ಏನೇನು ಡಿಸ್ಕಷನ್ ಮಾಡಿದ್ವಿ? ಎಚ್ ಆರ್ ಪ್ಲ್ಯಾನಿಂಗ್ ಅಂದ್ರೆ ಏನು, ಅದರದ್ದು ಆಬ್ಜೆಕ್ಟಿವ್ಸ್ ಏನು ಮತ್ತು ಫೀಚರ್ಸ್ ಏನು. ಎಚ್ ಆರ್ ಪ್ಲ್ಯಾನಿಂಗದು ಪರಿಕಲ್ಪನೆಗಳು, ಬೇರೆ ಬೇರೆ ಪರಿಕಲ್ಪನೆ ನೋಡೀವಿ. ಸೊ ಈಗ ಎಚ್ ಆರ್ ಪ್ಲ್ಯಾನಿಂಗ್ ಅಂದರೆ ಏನಂತ ಅರ್ಥ ಆಗೈತೆ ಅಂತ ಅಂದ್ಕೊಂಡೀನಿ. ಸೊ ಬೇಸ್ಡ್ ಆನ್ ದಿಸ್ ಯು ಕ್ಯಾನ್ ಆನ್ಸರ್ ದಿ ಕ್ವೆಶನ್ಸ್. ದೋಸ್ ಕ್ವೆಶನ್ಸ್ will be in the form of multiple questions and find out the answers for this. Then with this we can conclude this session. Thank you.